ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮ್ಗೆ ನಮ್ಮ ಉತ್ತರ ಕರ್ನಾಟಕದ ವಿಶೇಷ ಬೆಲ್ಲದ ಪುಟಾಣಿ ಕರದಂಟನ್ನು ತೋರಿಸ್ಕೊಡಾಕತ್ತೀವ್ರಿ. ಇದೊಂದು ಅತ್ಯಂತ ಸರಳ ವಿಧಾನದಾಗ ನಾವು ನಿಮ್ಗೆ ಅತ್ಯಂತ ಸ್ವಾದಿಷ್ಟಕರವಾದಂತಹ ಕರದಂಟನ್ನು ಯಾವ ರೀತಿ ಮಾಡೋದು ಅಂತೇಳಿ ಭಾಳ ಮಸ್ತಾಗಿ ಈಸಿಯಾಗಿ ತೋರಿಸ್ಕೊಡ್ತೇವ್ರಿ. ಹಾಗಾದ್ರೆ ನೀವು ಇನ್ನತನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಚಾನಲ್ ಸಬ್ಸ್ಕ್ರೈಬ್ ಒಂದು ಮಾಡಿಬಿಡ್ರಿ. ಫೇಸ್ಬುಕ್ದಾಗ ಫಾಲೋ ಮಾಡಿಲ್ಲ ಅಂತಂದ್ರೆ ಅದನ್ನೂ ಸಹ ಮಾಡಿಬಿಡ್ರಿ. ನೋಡಿರಿ, ನೀವು ಇದಕ್ಕೆ ಏನು ತೊಗೊಳ್ಬೇಕು ಅಂತಂದ್ರೆ 2 ಕಪ್ಪಷ್ಟು ಪುಟಾಣಿಯನ್ನು ನೀವು ತೊಗೊರಿ. ತಿದ್ರಿ ಬರೀ 2 ಕಪ್ಪಷ್ಟು ತೊಗೊರಿ. ಇಷ್ಟರಿಂದ ನಾವು ಮಸ್ತಾಗಿ ನಾವು ಕರದಂಟನ್ನು ಮಾಡೋಣ. ಅದನ್ನು ಮಿಕ್ಸರ್ ಜಾರ್ದಾಗ ಹಾಕಿದ ನಂತರ ಅದಕ್ಕೊಂದಿಟ್ಟು ಶುಂಠಿ ಪುಡಿಯನ್ನು ಹಾಕೋಣ. 1 ಟೀ ಸ್ಪೂನಷ್ಟು ಶುಂಠಿ ಪುಡಿಯನ್ನು ಹಾಕಿರಿ, ಒಣ ಶುಂಠಿ ಪುಡಿ. ಅದಾದ ನಂತರ ಏನು ಮಾಡಿರಿ, ಇದ್ರೊಳಗೆ ಏಲಕ್ಕಿ ಒಂದು 5-6 ಏಲಕ್ಕಿಯನ್ನು ಪುಡಿ ಮಾಡಿ ನೀವು ಇದ್ರಾಗ ಹಾಕಿ ಇದನ್ನು ಗರ್ರ ಅಂತೇಳಿ ಹೋಗಿ ನೀವು ಏನು ಮಾಡ್ಕೊಂಬರ್ರಿ, ಹಿಟ್ಟು ಮಾಡ್ಕೊಂಡು ಬರ್ರಿ. ಏಕದಮ್ ಸಣ್ಣಾಗಿರ್ಬೇಕು ಹಿಟ್ಟು. ಅಕಸ್ಮಾತ್ ದಪ್ಪದ ಉಳಿತು ಅಂತಂದ್ರೆ ಒಂದ್ಸಲ ಚಾರಿಸ್ರಿ ಮತ್ತೊಮ್ಮೆ ಹಾಕಿರಿ, ನಡಿತೈತ್ರಿ. ಹಂಗೆ ಮಾಡ್ಕೊಂಡು ಹಿಟ್ಟನ್ನು ನೀವು ಸಣ್ಣ ಮಾಡ್ಕೊಂಬರ್ರಿ. ಇನ್ನು ಒಂದು ಪಾನ್ಯಾಗೋ ಅಥವಾ ಒಂದು ಕಡೆ ಒಂದು ಪಾತ್ರದಾಗ ಏನು ಮಾಡಿರಿ, ಸ್ವಲ್ಪ ಈ ಗಸಗಸೆಯನ್ನು ಹಾಕಿರಿ. 1 ಟೀ ಸ್ಪೂನಷ್ಟು ಗಸಗಸೆಯನ್ನು ನೀವು ಸ್ವಲ್ಪ ಹೊತ್ತು ಹುರಿಬೇಕಾಕೈತ್ರಿ. ಅಂದ್ರೆ ಅವು ಡ್ಯಾನ್ಸ್ ಮಾಡಕತ್ತವ್ರಿ ಅಲ್ಲಿ ತಕ್ಕ ಆದ್ರೆ ಸಾಕ್ರಿ. ಇಷ್ಟು ಮಾಡಿ ನೀವು ಇವುಗಳನ್ನ ಒಂದು ಪ್ಲೇಟ್ನಾಗ ತಕ್ಕೊಂಡು ಇಟ್ಕೊಂಡ್ಬಿಡ್ರಿ. ಇನ್ನು ಮುಂದಕ್ಕೆ ಏನು ಮಾಡಿರಿ ಅಂತಂದ್ರೆ ಎಳ್ಳನ್ನು ಹಾಕಿರಿ. ತಿದ್ರಿ ಇದನ್ನು ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ಬಿಳಿ ಎಳ್ಳನ್ನು ಹಾಕಿ ಅವನ್ನ ಸ್ವಲ್ಪ ಹೊತ್ತು ನೀವು ಹುರಿರಿ. ಇವು ಅಷ್ಟೇ ಚಟ್ಪಟ್ ಅಂತೇಳಿ ಅನ್ನಕ್ಕೆ ಚಾಲು ಆಗ್ತಾವು. ಅಲ್ಲಿ ತಕ್ಕ ನೀವು ಇವನ್ನ ಹುರಿಬೇಕಾಕೈತ್ರಿ. ಕರದಂಟೊಳಗೆ ಈ ಎಳ್ಳಿದ್ದು ಅಂತಂದ್ರೆ ತಿನ್ನೋಳಗೂ ನಿಮಗೆ ಚಲೋ ಅನಿಸ್ತೈತ್ರಿ. ಅದಕ್ಕೆ ಇದನ್ನು ಸಹ ನೀವು ಹುರಿದು ತಗೊಂಡಿಟ್ಕೊರಿ. ಇನ್ನು ಅದ್ರಾಗಣ ಕೈ ಒಳಗೆ ಒಂದು ಮುಷ್ಟಿ ಒಳಗೆ ಎಟ್ಟು ಬರ್ತೈತೋ ಅಷ್ಟು ಒಣ ಕೊಬ್ಬರಿ ತುರಿಯನ್ನು ನೀವು ಹಾಕಿ ಸ್ವಲ್ಪ ಬೆಚ್ಚಗೆ ಮಾಡಿ ಗ್ಯಾಸನ್ನು ಆಫ್ ಮಾಡಿಬಿಟ್ರಿ. ಅಷ್ಟೇ. ಇಷ್ಟು ನೀವು ಮಾಡಿ ಇಟ್ಕೊಳ್ಬೇಕಾಗಿರೋದ್ರಿ. ಇನ್ನು ನಾವು ಮುಂದಕ್ಕೆ ಏನು ಮಾಡಬೇಕು, ಒಂದು ಪಾತ್ರದಾಗ ಬೆಲ್ಲನ ತೊಗೊಳ್ಬೇಕ್ರಿ. ನಾವು ಇಲ್ಲಿ ಬೆಲ್ಲದ ಪುಡಿಯನ್ನು ಯೂಸ್ ಮಾಡಕತ್ತೀವಿ. ಐತ್ರಿ 1.5 ಕಪ್ಪಷ್ಟು ಬೆಲ್ಲದ ಪುಡಿಯನ್ನು ಹಾಕಾಕತ್ತೀವಿ. ನೀವು 1 ರಿಂದ 1.5 ಕಪ್ ಸಮೀಪ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಬೆಲ್ಲ ತೊಗೋಬೋದು. ಅದಾದ ನಂತರ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರನ್ನು ನಾವು ಹಾಕೋಣ. ನೀರನ್ನು ಸೇರಿಸಿದ ನಂತರ ಇದನ್ನು ಏನು ಮಾಡಿರಿ ಅಂತಂದ್ರೆ ನೀವು ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿರಿ. ಐತ್ರಿ ನೋಡಿ, 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಇದನ್ನು ಪೂರ್ತಿಯಾಗಿ ನೀವು ಕರಗಿಸ್ಬೇಕ್ರಿ. ಈಗ ಆ ಒಂದು ನೀರು ಜೊತೆ ಆಮೇಲೆ ತುಪ್ಪನೂ ಅದಕ್ಕೆ ಮಿಕ್ಸ್ ಆಗಿ ಚಲೋತ್ನಂಗೆ ನೀವು ಅದನ್ನು ಗರ 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 ಅಂತೇಳಿ ಮಿಕ್ಸ್ ಮಾಡ್ಕೊತ ಇದ್ರಿ ಅಂತಂದ್ರೆ ಬೆಲ್ಲ ಕರಿಗಿ ಒಂದೇಳೆ ಪಾಕಕ್ಕೆ ಬರ್ತದ್ರಿ. ಅಲ್ಲಿ ತನಕ ನೀವು ಇದನ್ನು ಇದೇ ರೀತಿಯಾಗಿ ಸ್ಟಾರ್ಟ್ ಮಾಡ್ಕೋತನ ಇರಬೇಕಾಕೈತ್ರಿ. ಮುಂದಕ್ಕೆ ನೀವು ನೋಡ್ಬೋದು, ಚೆಕ್ ಮಾಡಿರಿ ಪಾಕ ಬಂದೈತಿಲ್ಲ ಅಂತ ಹೇಳಿ. ಹಿಂಗೆ ಒಂದೇಳಿ ಬರಬೇಕು ರೀತಿ ಒಂದೇಳಿ ಬಂದಿತ್ತು ಅಂತಂದ್ರೆ ಆ ಪಾಕ ಬಂದೈತಿ ಅಂತ ಅರ್ಥ. ಈಗ ಇದನ್ನೇನು ಮಾಡಿರಿ, ಗ್ಯಾಸನ್ನು ಆಫ್ ಮಾಡಿ ನೀವು ಕೆಳಗೆ ತೊಗೊಂಡು ಬರ್ರಿ. ಕೆಳಗೆ ತೊಗೊಂಬಂದ ನಂತರ ಸ್ವಲ್ಪ ಫಾಸ್ಟ್ ಮಾಡಿರಿ. ಇಲ್ಲಿ ಏನು ಮಾಡಿರಿ ಅಂತಂದ್ರೆ ಆ ಒಂದು ಎಳ್ಳು ಮತ್ತು ಕೊಬ್ಬರಿಯನ್ನು ಬೆಚ್ಚಗೆ ಮಾಡಿಟ್ಟಿದ್ರಲ್ಲ ಅವು ಎರಡನ್ನು ಹಾಕಿ ನೀವು ಇಲ್ಲಿ ಚೆಂದಂಗೆ ಮಿಕ್ಸ್ ಕೊಡ್ರಿ. ಇಷ್ಟು ಮಿಕ್ಸ್ ಕೊಟ್ಟಾದ ನಂತರ ನೆಕ್ಸ್ಟ್ ಇದಕ್ಕೆ ಏನು ಮಾಡೋದು, ಹಿಟ್ಟನ್ನು ನಾವು ಪುಟಾಣಿ ಹಿಟ್ಟನ್ನು ಏನು ಮಾಡ್ಕೊಂಡಿದ್ದಿರಲ್ಲ ಆ ಪುಟಾಣಿ ಹಿಟ್ಟನ್ನು ನೀವು ಇಲ್ಲಿ ಹಾಕಿ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಬೇಕ್ರಿ. ಚೆಂದಂಗೆ ಮಿಕ್ಸ್ ಮಾಡಿರಿ. ಏಲಕ್ಕಿ ಪುಡಿ ಇಲ್ಲಿ ಹಾಕಿದ್ರು ನಡೀತದ್ದು, ಮೊದಲು ಹಾಕಿದ್ದೇವೆ ನಾವು. ಈಗ ಚೆಂದಂಗೆ ಅದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡಬೇಕು. ಅದಕ್ಕೆ ಮತ್ತೇನು ಬೇರೆ ಏನು ಸೇರ್ಸಕ್ಕೆ ಹೋಗ್ಬೇಡ್ರಿ. ಬರಬ್ಬರಿಯಾಗಿ ಈ ರೀತಿ ಮಾಡಿದ ನಂತರ ಇನ್ನೇನು ಅದು ಸ್ವಲ್ಪ ಗಟ್ಟಿ ಆದಂಗೆ ಅನಿಸಿರ್ತೈತೆ ರೀ. ಆವಾಗ ಇನ್ನೊಂದು ಟೇಬಲ್ ಸ್ಪೂನಷ್ಟು ನೀವು ತುಪ್ಪ ಹಾಕಿ ಅದನ್ನು ಮತ್ತೊಮ್ಮೆ ಬರಬ್ಬರಿಯಾಗಿ ಚಮಚೆಯಿಂದ ತಿರುವಾಡಿ ಕಲಿಸಿದ್ರಿ ಅಂತಂದ್ರೆ ಏಕದಮ್ ಚಲೋ ಹೊತ್ತಂಗೆ ನೀವು ಕರ್ದಂಟು ಮಾಡ್ಕೊಳ್ಬೋದು. ಮಸ್ತಾಗಿ ಬರ್ತಾವು. ಆಮೇಲೆ ಈಸಿನೂ ಐತ್ರಿ, ಮತ್ತೇನು ಇಲ್ಲಿ ಕಷ್ಟಪಡುವಂಥದ್ದು ಇಲ್ಲಿ ನಿಮ್ಗೆ. ಇನ್ನು ಒಂದು ಪ್ಲೇಟಿಗೆ ತುಪ್ಪವನ್ನು ಹಚ್ಚಿರಿ. ತಿದ್ರಿ ಎಲ್ಲ ಕಡೆ ತುಪ್ಪ ಸವರಿ ಅದಕ್ಕೆ ಈಗೇನು ನೀವು ಕರ್ದಂಟು ಮಾಡತ್ತಿರಲ್ಲ ಇದನ್ನು ತೊಗೊಂಬಂದು ಹಾಕಿ ಕೈಯಿಂದ ಈ ರೀತಿಯಾಗಿ ಒತ್ತಿರಿ. ಏನಾಗೋದಿಲ್ಲ, ಬರಬ್ಬರಿಯಾಗಿ ಒತ್ತಿರಿ. ಅಕಸ್ಮಾತ್ ಕೈಯಿಂದ ಒಲ್ಲಿ ಅಂತಂದ್ರೆ ಒಂದು ಯಾವುದೇ ಒಂದು ಲೋಟನೋ ಒಂದು ಏನಾರ ಒಂದು ತೊಗೊರಿ, ಅದರಿಂದ ನಾವು ಒತ್ತಿರಿ. ಪ್ಲೇಟಿಂದ ಒತ್ತರೂ ನಡಿತೈತಿ. ಅಂದ್ರೆ ಅದನ್ನು ಎಲ್ಲ ಕಡೆ ಸಮಾನಂಗೆ ನೀವು ಮಾಡ್ಕೊಳ್ಬೇಕಾಕೈತ್ರಿ. ನಡ್ಬರ್ಕ ಈ ಗಸಗಸೆಯನ್ನು ಏನು ಹುರಿದಿಟ್ಟಿದ್ರಲ್ಲ ಆ ಹುರಿದಿರುವಂಥ ಗಸಗಸೆಯನ್ನು ಹಾಕಿ ಅದಕ್ಕೆ ನೀವು ಈ ಕೊಬ್ಬರಿಯನ್ನು ಒಣ ಕೊಬ್ಬರಿ ತುರಿಯನ್ನು ಮೇಲೆ ಮತ್ತೊಮ್ಮೆ ಬಡ್ದು ಬರಬ್ಬರಿಯಾಗಿ ಒತ್ತಿ ಎಲ್ಲ ಕಡೆ ಮಾಡ್ಬೇಕ್ರಿ. ಅಂದ್ರನ ಬರಬ್ಬರಿಯಾಗಿ ಕರ್ದಂಟು ಬರೋದು. ತೀತ್ರಲ್ಲ ಈ ರೀತಿಯಾಗಿ ನೀವು ಇದನ್ನು ಒತ್ತಿರಿ. ಚಂದಂಗೆ ಎಲ್ಲ ಒಂದು ಪ್ಲೇಟ್ನ ಹಾಕಿದ್ರು ಅಥವಾ ಒಂದು ಟ್ರೇದ ಹಾಕಿದ್ರು ನೀವು ಯಾವ ಥರ ಹಾಕ್ತೀರಿ ನೋಡಿರಿ. ಅದನ್ನು ಬರಬ್ಬರಿಯಾಗಿ ಒತ್ತಿ ಬಿಡಬೇಕಾಕೈತಿ. ಇಷ್ಟು ಮಾಡಿದ್ರಿ ಅಂತಂದ್ರೆ ಅದು ತಣ್ಣಿನ ತಾಣ ಸೆಟ್ ಆಗ್ತೈತಿ. ನೀವು ಇದಕ್ಕೆ ಮತ್ತೇನು ಮಾಡೋ ಅವಶ್ಯಕತೆ ಇಲ್ಲ. ಗೊತ್ತಾದ್ರಿ. ಇಲ್ಲಿ ಒಂದು 5-6 ನಿಮಿಷ ಆದ್ಮೇಲೆ ಏನು ಮಾಡಿರಿ ಅಂತಂದ್ರೆ ಅದು ಸ್ವಲ್ಪ ಗಟ್ಟಿ ಆಗತ್ತಿರ್ತೈತೆ ರೀ. ಅವಾಗ ನೀವು ಕಟ್ ಮಾಡ್ಕೊಂಡ್ಬೇಡ್ರಿ. ನಿಮಗೆ ಯಾವ ರೀತಿ ಬೇಕೋ ಯಾವ ಸೈಜ್ ಬೇಕೋ ಹಂಗೆ ನೀವು ಈ ಕರದಂಟುಗಳನ್ನ ಕಟ್ ಮಾಡಿ ಇಟ್ಕೊಂಡ್ಬಿಡ್ರಿ. ಅಂದ್ರನ ಆಮೇಲೆ ನಿಮ್ಗೆ ತೆಗಿಯೊಳಗೆ ಭಾಳ ಈಸಿಯಾಗಿ ಆರಾಮಾಗಿ ಅವು ಎದ್ದು ಬರ್ತಾವೆ. ಈ ರೀತಿಯಾಗಿ ನೀವು ಇವುಗಳನ್ನ ಮಾಡ್ಕೊಂಡು ಇಟ್ಬಿಡ್ರಿ. ಅದಾಗಿ ಒಂದು ಅರ್ಧ ಗಂಟೆ ಒಳಗನ ಮಸ್ತಾಗಿ ಗಟ್ಟಿಯಾಗಿ ಚಲೋತ್ನಂಗೆ ಕರದಂಟ ತಯಾರಾಗಿ ಬರ್ತಾವೆ. ಇವನ್ನ ನೀವು ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ರೀ. ಹಬ್ಬಕ್ಕೆ ಅಥವಾ ನಿಮಗೆ ಯಾವಾಗ ಬೇಕೋ ಆವಾಗ ಈ ರೀತಿಯಾಗಿರುವಂತಹ ಪುಟಾಣಿ ಕರದಂಟನ್ನು ನೀವು ಅತೀ ಸುಲಭವಾಗಿ ಮಾಡ್ಕೊಳ್ಬೋದು ರೀ. ನೋಡಿ ಏಕದಮ್ ಪದ್ಧಸರಿಯಾಗಿ ಪ್ಲೇಟಿಂದ ಎದ್ದು ಬರ್ತೈತಿ ರೀ. ಅದು ಏಕದಮ್ ಚಲೋತ್ನಂಗೆ ಬರ್ತೈತಿ ಮತ್ತು ಭಾಳ ಸ್ವಾದಿಷ್ಟಕರವಾಗಿರುವಂತಹ ಈ ಒಂದು
ಪುಟಾಣಿ ಕರದಂಟನ್ನು ನೀವು ಮಾಡಿ. ಸಕ್ಕರೆಯಿಂದ ಹಾಕಿದ್ದನ್ನು ನಾವು ಈಗಾಗಲೇ ಮಾಡಿ ತೋರಿಸಿದ್ದೇವೆ. ನಿಮಗೆ ಅಕಸ್ಮಾತ್ ಅದರ ಲಿಂಕ್ ಬೇಕು ಅಂತಂದ್ರೆ ಸಕ್ಕರೆ ಅದನ್ನು ನೀವು ಸರ್ಚ್ ಮಾಡ್ಬೋದು ರೀ, ಸಕ್ಕರೆ ಹಾಕಿದ್ದು ಅಥವಾ ಲಿಂಕ್ ಅಂತ ಹೇಳಿ ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ಲಿಂಕ್ ಕಳಿಸ್ತೇನೆ ರೀ. ಈಸಿಯಾಗಿ ಬರುವಂತಹ ಮಸ್ತಾಗಿ ಮಾಡುವಂತಹ ಬೆಲ್ಲದಿಂದ ಮಾಡಿರುವಂತಹ ಈ ಪುಟಾಣಿ ಕರದಂಟನ್ನು ನೀವು ತಪ್ಪಲಾರ್ದ ಟ್ರೈ ಮಾಡಿರಿ. ಈಗ ಮಸ್ತ್ ಬಂದಿರ್ತಾವೆ, ತಾವು ನೋಡಾಕತ್ತೀರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀಭವ. ಧನ್ಯವಾದಗಳು, ನಮಸ್ಕಾರ.